ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರವಾಗಿರುವ ಎಲ್ಲಾ ವರದಿಗಳು ನೋಡಬಹುದು. ವರದಿ ಬಗ್ಗೆ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಹೈಪ್ ಬಟನ್ ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಚಾನೆಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡಿ. ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕಾರಣ, ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ವಿಶೇಷಚೇತನ ಮಕ್ಕಳ ಬಗ್ಗೆ ಪೋಷಕರ ಸಮುದಾಯದ ಪಾತ್ರ ಮೇಲು ಯತ್ನಾಳ್. ವಿಕಲಚೇತನರಿಗೆ ಕೇವಲ ಅನುಕಂಪಕ್ಕಿಂತ ಹೆಚ್ಚಾಗಿ ಸಮಾನತೆ, ಅವಕಾಶಗಳು ಮತ್ತು ಅವರ ಹಕ್ಕುಗಳೊಂದಿಗೆ ಉತ್ತಮ ಶಿಕ್ಷಣ ಅಗತ್ಯವಿದೆ. ಸಮಾಜದಲ್ಲಿ ಅವರಿಗೆ ಸಹಾನುಭೂತಿಯ ದೃಷ್ಟಿಯಿಂದ ನೋಡುವುದಕ್ಕಿಂತ ಹೆಚ್ಚಾಗಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ಬೆಂಬಲ ನೀಡುವುದು ಮುಖ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದ BIRTAN ಯತ್ನಾಳ್ ಹೇಳಿದರು. ತಾಲೂಕಿನ ಬಂದಾಳ್ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸಂಭ್ರಮ ಶನಿವಾರ ವಿಶೇಷ ಚಟುವಟಿಕೆ ವಿಶೇಷಚೇತನ ಮಕ್ಕಳ ವ್ಯಕ್ತಿಗಳ ಜೊತೆ ಸಂವಹನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಕರ್ನಾಟಕದಲ್ಲಿ ವಿಕಲಚೇತನರನ್ನು ಪ್ರೀತಿಯಿಂದ ಗೌರವಯುತವಾಗಿ ಅವರ ಹೆಸರಿನಿಂದ ಕರೆಯಬೇಕು. ವಿಕಲಚೇತನರ ಬದುಕನ್ನು ಹಸನು ಮಾಡುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಬದಲಿಗೆ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಅವರನ್ನು ಕೇವಲ ಅನುಕಂಪದಿಂದ ನೋಡದೆ ಅವರ ಸಾಮರ್ಥ್ಯವನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ಸಾರ್ವಜನಿಕ ಸ್ಥಳಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ವಿಕಲಚೇತನ ಸ್ನೇಹಿ ವಾತಾವರಣವನ್ನು ನಿರ್ಮಿಸಬೇಕು. ಅವರ ಪ್ರತಿಭೆಗೆ ತಕ್ಕಂತೆ ಗೌರವದಿಂದ ಕಾಣಬೇಕು ಎಂದರು. ಅದೇ ಪ್ರಕಾರವಾಗಿ ಬಂದಾಳ್ ಶಾಲಾ ಶಿಕ್ಷಕರಾದ ಸಿದ್ದಲಿಂಗಪ್ಪ ಪೊದ್ದಾರ್, ಶಿವಶರಣ ಕಂಟಿಗೊಂಡ, ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ಶಾಲಾ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಖರ್ಚಿನಿಂದ ಬಟ್ಟೆ ವಿತರಿಸಿ ಸನ್ಮಾನಿಸಿ ಗೌರವಿಸಿದರು. ಮುಖ್ಯ ಗುರು ಗಿರೀಶ್ ತಳವಾರ್ ಸಭೆ ಅಧ್ಯಕ್ಷತೆ ವಹಿಸಿದರು. ಹಿರಿಯ ಶಿಕ್ಷಕ ನಿಂಗನಗೌಡ ಪಾಟೀಲ್, ಚಂದ್ರಶೇಖರ್ ಬಯ್ಯಾರ್, PV ಕುಲಕರ್ಣಿ ಮತ್ತು ಕೃಷ್ಣರಾವ್ ಕುಲಕರ್ಣಿ, ದಯಾನಂದ್ ಅಂಬಿಗೇರ್, ಸುಮಂಗಲ ಕೆಂಬಾವಿ, ಈಶ್ವರಿ ನಾಗಠಾಣ್, ಶೈಲಾ ಚಾಂದ್ಕೋಟೆ ಸೇರಿದಂತೆ ಅಪಾರ ವಿದ್ಯಾರ್ಥಿಗಳು ಇದ್ದರು. ಈ ವರದಿಯನ್ನು ವಿನಯ್ ಕುಮಾರ್ B ಅಗಸರ್ ಅವರು, ಅಂದರೆ ಇವರು ತಾಲೂಕು ಸಿಂದಗಿ ಜಿಲ್ಲಾ ವಿಜಯಪುರ ಅವರು, ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಪ್ರಥಮ ಶನಿವಾರ ಸಂಭ್ರಮ ಕಾರ್ಯಕ್ರಮ ಒಂದು ವಿಶೇಷ. ಈ ಸಮಾರಂಭಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ BRT ಅಧಿಕಾರಿಗಳಾದಂಥ AS ಯತ್ನಾಳ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಕೂಡ ನಾನು ನಮ್ಮ ಮುಖ್ಯ ಗುರುಗಳ ಆದಿಯಾಗಿ ಮತ್ತು ಸರ್ವ ಶಿಕ್ಷಕರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಮುಖ್ಯ ಗುರುಗಳು, ಅದರ ಜೊತೆಯಾಗಿ ಎಲ್ಲ ನಮ್ಮ ಶಾಲೆಯ ಸರ್ವ ಹಿರಿಯ ಶಿಕ್ಷಕರು ಮತ್ತು ಗುರುಮಾತೆಯರು ಎಲ್ಲ ಸರ್ವ ಶಿಕ್ಷಕರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಒಂದು ವಿಶೇಷ ಏನದ ಅಂತಂದ್ರೆ, ಇವತ್ತ ವಿಶೇಷ ಚೇತನರ ಮಕ್ಕಳ ಒಂದು ಕಾರ್ಯಕ್ರಮ. ವಿಶೇಷ ಚೇತನ ಅಂದ್ರೆ ಯಾರು ಹೇಳ್ತಾರೆ? 10 ರೂಪಾಯಿ ಬಹುಮಾನ. ವೆರಿ ಗುಡ್, ಚಪ್ಪಾಳೆ ಇರಲಿ. ಅಂದ್ರೆ ಅವ್ರಿಗೆ ಅಂಗವಿಕಲರು ಅಂತ ಕರೀಬಾರ್ದು, ಅವ್ರಿಗೆ ಅಂಗವಿಕಲರು ಅಂತ ಕರೀಬಾರ್ದು. ಏನ್ ಕರಿಬೇಕು ಅಂತಂದ್ರ, ಅವರು ವಿಶೇಷ ಚೇತನರು, ಅವರು ವಿಶೇಷ ಚೇತನರು. ಈ ವಿಶೇಷ ಚೇತನದೊಳಗ ನಮ್ಮ ಶಾಲೆಯ ಒಳಗ ದುಂಡಪ್ಪ ಮನಗುಳಿ ಅಂತೇಳಿ ಒಂದು ವಿದ್ಯಾರ್ಥಿ ಸರಿ, ಅವನಿಗೆ ಒಂದು ಕೈಯ ಪ್ರಾಬ್ಲಮ್ ಐತೆ, ಒಂದು ಬಲಗೈ ಗಟ್ಟಿ ಅದ. ನಿಮಗೆ ದೇವರ 2 ಕೈನೂ ಕೊಟ್ಟಾನ, 2 ಕಾಲನ್ನು ಕೊಟ್ಟಾನ. ಅಂದ್ರೆ ಒಂದು ಕಸ ಬಿದ್ದಿತ್ತು ಅಂತಂದ್ರೆ ಯಾವ ಮಗುನು ಹೊಟ್ಟೆ ಎತ್ತುವುದಿಲ್ಲ.
ಆದ್ರೆ ದುಂಡಪ್ಪ ಮನಗುಳಿ ಅಂತಕ್ಕಂತ ವಿದ್ಯಾರ್ಥಿ ಒಂದು ಕೈಯಿಂದ ಅವನ ತಂದೆ ಇವತ್ತು ಆಕಸ್ಮಿಕವಾಗಿ ಬಂದ, ಅವನಿಗೆ ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೆ. ಆ ದುಂಡಪ್ಪ ಮನಗುಳಿ ಇದ್ದಂತ ಶಾಲೆಯಲ್ಲಿ ಇರ್ತಕ್ಕಂಥ ಕಸ ಆಗಿರ್ಬೋದು, ಏನಾಗಿರ್ಬೋದು, ಒಬ್ಬ ಶಿಕ್ಷಕ ನೀರು ಕೇಳಿದ್ರೆ ಆಗಿಂದಾಗ ತನ್ನ ಆ ಸಮರ್ಥ ಇರ್ತಕ್ಕಂಥ ಕೈ ಮುಖಾಂತರ ತಗೊಂಬಂತಂದು ನೀರು ಕೊಡ್ತಕ್ಕಂಥ ಕೆಲಸವನ್ನ ದುಂಡಪ್ಪ ಮನಗುಳಿ ಮಾಡ್ತಾನ. ಇವತ್ತ ಅವನಿಗೆ ನಾವು ವಿಶೇಷ ಸನ್ಮಾನವನ್ನು ಮಾಡ್ಲಾಕತ್ತೀವಿ. ಅದಕ್ಕೆ ನಮ್ಮ ಸಾಹೇಬರನ್ನ ಇವತ್ತ ಆಹ್ವಾನ ಮಾಡಿದ್ದಾರೆ, ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಸುಂದರವಾಗಿ ಬಟ್ಟೆಯನ್ನು ಕೂಡ ತಂದಿದೆ, ಸಿಂಧಿಗೆ ಹೋಗಿ ಬಟ್ಟೆಯನ್ನು ತಂದಿದ್ದಾರೆ. ಇನ್ನಾರುವ ಗೊಲ್ಲಾಳ ಬಿರಾದರ ಅಂತಕ್ಕಂಥ ಈ ಎಲ್ಲ ಗಿಡಗಳನ್ನ ಹಸಿರವಾಗಿ ಕಾಣಬೇಕಾಗಿತ್ತಂದ್ರೆ ಅಲ್ಲಿ ಗೊಲ್ಲಾಳ ಅವ ಶಾಲೆ ಕಲೀಲಿಕ್ಕೆ ಬಿಡ್ಲಾಕ, 4 ಅಕ್ಷರ ಕಲೀಲಿಕ್ಕೆ ಬಿಡ್ಲಾಕ. ಆದ್ರ ಅವೇನ್ ಮಾಡ್ತಾನೆ ಗೊಲ್ಲಾಳ ಅಂತಂದ್ರೆ ಇವೆಲ್ಲಗಳ ಗಿಡಗಳಿಗೆ ನೀರನ್ನ ಉಳಿಸ್ತಕ್ಕಂತ ಕೆಲಸ. ನಿಮ್ಗೆ ದೇವರ ಬುದ್ಧಿ ಕೊಟ್ಟಾನ, ನಿಮಗ ದೇವರ ಬುದ್ಧಿ ಕೊಟ್ಟಾನ, ವಿದ್ಯೆ ಕೊಟ್ಟಾನ. ಆದ್ರ ನಿಮ್ಮ ಹತ್ರ ಜ್ಞಾನವೇ, ನಿಮ್ಮಲ್ಲಿ ಸಂಸ್ಕಾರ. ನಿನ್ನೆ ತಾನೇ ಆ ನಳದ ಪೈಪನ್ನ ಹೊಡೆದಂತ ಪುಣ್ಯಾತ್ಮರು, ನೀವು ನಳದ ಪೈಪನ್ನು ಹೊಡ್ತಕ್ಕಂತ ಪುಣ್ಯಾತ್ಮರು. ಆದ್ರೆ ಅವ ಗೊಲ್ಲಾಳ ಇವತ್ತಿನವರೆಗೆ 1 ವರ್ಷದಿಂದ 2 ವರ್ಷದಿಂದ ನೀರು ಬಿಡ್ತಾನ, ಒಂದು ಯಾವುದೋ ವಸ್ತುವನ್ನ ಕೆಡಿಸಲಿಲ್ಲ. ಹಾಗೆ ಅವ ಬುದ್ಧಿಯನ್ನ ಕಡಿಮೆ ಕೊಟ್ಟ ದೇವರ, ಆದರೆ ಅವನ ಬಳಿ ಇರ್ತಕ್ಕಂಥ ಪರಿಸರ ಕಾಳಜಿಯನ್ನ ಕೊಡ್ತಕ್ಕಂಥ ಕೆಲಸ ದೇವರ ಅವನಿಗೆ ಅದು ಕೊಟ್ಟ. ಅದಕ್ಕ ಆ ಸನ್ಮಾನ ಮಾಡ್ಲಕ್ಕ ನಮ್ಮ ಸಾಹೇಬರು ಬಂದಿದ್ದಾರೆ. ಅದಕ್ಕೆ ಒಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮದ ನಾವು ಇಬ್ಬರನ್ನ ನಾವು ಇವತ್ತು ಬಂದ್ಬಿಟ್ಟ ನಾವು ಬಿಸನಾಳ, ಈಗ ನೋಡ್ತೀನಿ ಈ ನಾವು ಬಿಸನಾಳನ್ನು ಕೂಡ ನಾವು ಮುಂದಿನ ದಿನಮಾನದೊಳಗೆ ಮತ್ತೆ ಬಟ್ಟೆಯನ್ನು ತಂದು ಕೊಡುವಂತ ಕೆಲಸ ಮಾಡ್ತೀವಿ. ಇಲ್ಲಿ ಈ ಬಟ್ಟೆಯನ್ನು ಏನ್ ಮಾಡಿದ್ರು ಅಂತಂದ್ರೆ ನಾವು ಕಂಡಿಕೊಂಡು ಸರ್ಗೆ ವಿನಂತಿ ಮಾಡಿಕೊಂಡ, ಸರ್ ಕೂಡ ನಾನು ಒಂದು ಬಟ್ಟೆ ತರ್ತೀನಿ ಅಂತಕ್ಕಂಥ ಅವ್ರು ತಂದು ಶಿಂದಿಗೆ ಹೋಗಿ ಇವತ್ತ ಅದು ಗೊಲ್ಲಾಳನ್ನ ಬಟ್ಟೆಯನ್ನ ತಗೊಂಬಂದಾರ. ಇನ್ನ ನಾನೊಬ್ಬ ಕುಂಟ್ನೆ, ನಂದು ಎಡಗಾಲ ಅಂಗವಿಕಲ, ನಂದು ಪೋಲಿಯೋ ಆಗಿ, ನನಗೂ ಆಸಕ್ತಿ ಇಲ್ಲ, ಆಗಲೇ ನಾನು ತಾನೇ ಬೀಳ್ತಿದ್ದೇನೆ. ಆದ್ರೆ ದೇವರ ಎಲ್ಲವನ್ನ ಕೊಡ್ತಾನ, ಒಂದು ಕಸ್ಕೊತಾನ. ಹಂಗ ನನ್ನನ್ನು ಕೂಡ ದೇವರನ್ನ ಕಸ್ಕೊಂಡ್ಬಿಟ್ಟ. ನಾನು ಕುಂಡ್ರಕ್ ಆಗಲ್ಲ, ನಿಂದ್ರಕ್ ಆಗಲ್ಲ, ಓಡಾಕ್ ಆಗಲ್ಲ. ಆದ್ರೂ ನಾ ಪೋದರ್ಸರಿಗೆ ಪೋದರ್ಸರಿಗಿಂತ ನಾನೇ ಮುಂದೆ ಓಡ್ತೀನಿ. ನೋಡ್ರಿ ಮತ್ತೆ ಹಚ್ಚಿ ನೋಡ್ತೀನಿ. ಯಾಕೆ ಸುಮ್ ಪೋದರ್ಸರಿ ಯಾಕೆ ಅನಿಸ್ತೀನಿ ಅಂದ್ರೆ ಸರ್ ಅಂದ್ರೆ ಸರ್ ಸುಮ್ ಒಂದು ಹಾವಿಯಾಗಿ ಅವ್ರ ಹೆಸರನ್ನು ತೆಗೆದುಕೊತೀನಿ. ಅದಕ್ಕೆ ಒಟ್ಟಿನಲ್ಲಿ ನಾನು ಕೂಡ ನಾನು ಒಬ್ಬ ಅಂಗವಿಕಲರಾಗಿರುವುದರಿಂದ ನಾನು ಒಂದು ಸಟ್ಟ ಬಟ್ಟಿ ಮತ್ತು ನಮ್ಮ ಕಂಡುಕೊಂಡು ಸರ್ ಬಟ್ಟಿ ಈ ಎಲ್ಲ ನಮ್ಮ ಶಿಕ್ಷಕರಿಗೆ ಕೇಳೋರು ಕೊಡ್ತಿದ್ರು. ಸುಮ್ಮನೆ ಸೌಮ್ಯವಾಗಿ ನಮ್ಮ ಸಾಹೇಬರಿಗೆ ವಿನಂತಿ ಮಾಡಿಕೊಂಡಾಗ ಸಾಹೇಬರು ಸಲಹೆ ಕೊಟ್ಟರು, ಎತ್ತನ ಸಾಹೇಬ್ ಕೊಟ್ಟರು, ಸಲಹೆ ಕೊಟ್ಟರು. ಇಲ್ಲ ಸರ ಯಾವ ಅಂಗವಿಕಲ ಮಕ್ಕಳಿದ್ದು ಅಂದ್ರೆ ಆ ಮಕ್ಕಳಿಗೆ ಸರ್ಕಾರ ಬಟ್ಟಿನೇ ಉಡಿಸ್ರಿ, ಸರ್ಕಾರದ ಏನೇ ಇರಲಿ ಆ ಮಕ್ಕಳ ವಿಶೇಷ ಚೇತನದೊಳಗೆ ಶನಿವಾರ ಸಮಾನ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಸಾಹೇಬ್ ಹೇಳಿದಾಗ ಈ ಕಾರ್ಯಕ್ರಮ ಮುಖ್ಯ ಗುರುಗಳ ಒಂದು ಅನುಮತಿಯನ್ನು ತೆಗೆದುಕೊಂಡು ನಮ್ಮೆಲ್ಲ ಹಿರಿಯ ಶಿಕ್ಷಕರು ಗುರುಮಾತೆಯರ ಅನುಮತಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಆರಂಭಿಸಿದ್ದೀವಿ. ಆರಂಭಿಸಿದ ಪೂರ್ವದಲ್ಲಿ ಮತ್ತೊಮ್ಮೆ ತಾವೆಲ್ಲ ಮುಂಭಾಗದಲ್ಲಿ ಕೂತೀರಿ, ವೇದಿಕೆ ಮೇಲೆ ಎಲ್ಲರ ಸರ್ವರನ್ನ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ನಮ್ಮ ದುಂಡಪ್ಪಣ್ಣ ಮನಗುಳಿ ಅವರ ಅಪ್ಪರನ್ನ ಕೂಡ ಸ್ವಾಗತ ಕೋರುತ್ತಾ ಹೀಗೆ ಎಲ್ಲರನ್ನ ಸ್ವಾಗತ ಕೋರಿ ಅಂತ ಹಾರೈಸಿ ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ KH ಕುಲಕರ್ಣಿ ಸರ್ ಅದು ನಡೆಸಿಕೊಡ್ಬೇಕಾಗಿ ನೆನೆಸಿಕೊಂಡು ಅವರಿಗೆ ಕೂಡ ಧನ್ಯವಾದ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ, ನಮಸ್ಕಾರಗಳು. ನಮ್ಮೆಲ್ಲ ವಿದ್ಯಾರ್ಥಿಗಳನ್ನ, ಅತಿಥಿ ಮಹೋದಯರನ್ನ, ಅತ್ಯಂತಹ ವಿಶೇಷವಾಗಿ ವಿಶೇಷ ಚೇತನ ಮಕ್ಕಳ ಬಗ್ಗೆ ಗುಣಗಾನ ಮಾಡತಕ್ಕಂತಹ ಗುರುಗಳಿಗೆ ಧನ್ಯವಾದಗಳು.